ಈಗ ಅಮೀನಪ್ಪ ಕನಕಪ್ಪ ತಳವಾರ, ರಾಮಣ್ಣ ಸಂಗಪ್ಪ ತಳವಾರ ಇವರಿಬ್ಬರು ಕೂಡಿ ಮೊದಲು ಏನು ಮಾಡಿದ್ರು ನಮ್ಮ ಊರಾಗ ಸಾರ್ವಜನಿಕರಿಗೆ ಒಂದು ಅರ್ಜಿ ಮಾಡ್ಕೊಂಡ್ರು. ಅವರು ಏನಂತ ಸುಳ್ಳು ಹೇಳಿ ನಾವು ಊರಾಗ ಸರ್ಕಾರಿ ದವಾಖಾನೆ ಮಂಜೂರಿ ಮಾಡಿಸ್ತೀವಿ ಊರಿಗೆ, ಅದಕ್ಕೆ ನೀವೆಲ್ಲ ಸಹಿ ಮಾಡಿರಿ ಅಂತ ಜನರಿಗೆ ಸುಳ್ಳು ಹೇಳಿ ಜನರು ಒಂದು ಸಹಿ ಮಾಡಿಸ್ಕೊಂಡ್ರು. ಅವರು ದವಾಖಾನೆ ಆಗತ್ತಂದ್ರೆ ಹಳ್ಳಿಯ ಮಂದಿ ಮುಗ್ಧ ಮಂದಿ ಎಲ್ಲರೂ ಸಹಿ ಮಾಡಿದ್ರು. ಸಾಮಾನ್ಯವಾಗಿ ಅವ್ರು ಹೆಚ್ಚಾಗಿ ಅದ್ರಾಗ 50% ತಮ್ಮ ಮನೆಯವ್ರು ಹೆಣ್ಣರು ಮಕ್ಕಳು ಸ್ವಸ್ಥರು ಅದಾವ ಸಹಿ. ಇತರ ಏನು ಸಾರ್ವಜನಿಕರು ಏನದಾರಲ್ಲ ಅವ್ರು ಅಗದಿ ಕಡಿಮೆ ಮಂದಿ. ಅವ್ರನ್ನ ವಿಚಾರ ಮಾಡಿಬಿಟ್ರೆ ಇವ್ರು ಏನು ಸುಳ್ಳು ಹೇಳ್ಯಾರ ಅನ್ನೋದು ಅವರೇ ಹೇಳ್ತಾರೆ. ನಮ್ಗೆ ಏನು ಹೇಳ್ಯಾರ, ನಮ್ಗೆ ಏನು ಹೇಳಿ ಸಹಿ ಮಾಡಿಸ್ಕೊಂಡಾರ ಅಂತ ಅವರೇ ಹೇಳ್ತಾರೆ ಸಾರ್ವಜನಿಕರು. ಇವರು ಕೋರ್ಟ್ಗೆ ಹೋಗ್ಬೇಕಾರ ಅವತ್ತು ಏನು ಹೋಗ್ಯಾರ ಹೈಕೋರ್ಟ್ಗೆ ಹೋಗ್ಬೇಕಾರ ಇದು ಇದನ್ನು ಹಕ್ಕುಪತ್ರನ ಸರ್ಕಾರಿ ದವಾಖಾನೆ ನಾವು ಕಟ್ಟೋಕೆ ಆ ಜಾಗ ಮೀಸಲಾಗಿಟ್ಟಿತ್ತು ನಮ್ಮ ಊರಾಗ. ಆ ಜಾಗದಾಗ ಇವರು ಬಲಾತ್ಕಾರದಿಂದ ಮನೆ ಕಟ್ಟಕತ್ತಾರ, ಬಲಾತ್ಕಾರದಿಂದ ಹಕ್ಕುಪತ್ರ ತೊಗೊಂಡಾರ. ಇವರು ಮೆಂಬರ್ ಇದ್ದಾಗ ಹಕ್ಕುಪತ್ರ ತೊಗೊಂಡಾರ ಅಂತ ಕೋರ್ಟ್ಗೆ ಹೋಗಿದ್ರು ಹೈಕೋರ್ಟ್ಗೆ. ಅದು ನಾವು ಹಕ್ಕುಪತ್ರ ಒಬ್ಬ MLA ಮೇಲೆ ನಾವು ಬಲಾತ್ಕಾರ ಮಾಡೋಕ್ಕಾಗುತ್ತಾ, ಅಥವಾ ಒಬ್ಬ ತಹಸೀಲ್ದಾರ್ ಮೇಲೆ ನಾವು ಬಲಾತ್ಕಾರ ಮಾಡೋಕ್ಕಾಗುತ್ತಾ? ಒಬ್ಬ ಅಧಿಕಾರಿ ತಹಸೀಲ್ದಾರು ಸರ್ಕಾರಿ ಅಧಿಕಾರಿ, ಒಬ್ಬ ಮ್ಯಾಜಿಸ್ಟ್ರೇಟ್ರು, ತಹಸೀಲ್ದಾರ್ ಅಂತ ಒಬ್ಬ ತಾಲೂಕು ಮ್ಯಾಜಿಸ್ಟ್ರೇಟ್ರು. ಅವರು ಒಬ್ಬ ಮ್ಯಾಜಿಸ್ಟ್ರೇಟ್ರು ನಮ್ಗೆ ಸಹಿ ಮಾಡಿ ಹಕ್ಕುಪತ್ರ ಕೊಡ್ಬೇಕಾದ್ರೆ ನ್ಯಾಯಬದ್ಧವಾಗಿದ್ದರೆ ಮಾತ್ರ ಕೊಡ್ತಾರೆ. ಹಾಗಂತೂ ಎಲ್ಲೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಕೂಡಂಕುಷ ವಿಚಾರ ಮಾಡಿ ಚರ್ಚೆ ಮಾಡಿ ಕೊಟ್ಟಿರ್ತಾರೆ. ಅವಾಗ ಅವರು ಅದನ್ನು ಮಾಡಿ ಕೋರ್ಟ್ನಾಗ ಏನೈತಂದ್ರೆ ಅವ್ರು ಕೋರ್ಟ್ ಇದನ್ನು ವಜಾ ಮಾಡಿಬಿಡ್ತೀವಿ ಇವರ ಅರ್ಜಿನ ಹೈಕೋರ್ಟು. ಇವ್ರಾಗ ಯಾರಾದ್ರ ಮ್ಯಾಜಿಸ್ಟ್ರೇಟ್ರು ಹೆಸರು ಇತ್ತು ಆಯ್ತು, KV ಅರವಿಂದ್ ಚೀಫ್ ಜಸ್ಟಿಸ್. ಹಾಂ, KV ಅರವಿಂದ್ ಅಂತ ಚೀಫ್ ಜಸ್ಟಿಸು ಇದನ್ನು ವಜಾ ಮಾಡಿ ನಿಮ್ಮ ಸಂಬಂಧಪಟ್ಟ ಇಲಾಖೆಯಲ್ಲಿ ಅಂದ್ರೆ ಗ್ರಾಮ ಪಂಚಾಯತಿ ಮಟ್ಟದೊಳಗೆ ಪಂಚಾಯತಿ ಆಡಳಿತಾಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳ ಜೊತೆ ನೀವು ಮಾತಾಡ್ಕೊಂಡು 2 ವಾರದಾಗ ಅರ್ಜಿ ಕೊಟ್ಟು 4 ವಾರದೊಳಗೆ ಇದನ್ನು ಇತ್ಯರ್ಥಪಡಿಸಿ ನಮಗೆ ಕೋರ್ಟಿಗೆ ತಿಳಿಸ್ಬೇಕು ಅಂತ ಒಂದು ಆದೇಶ ಮಾಡಿದ್ರು ಅವರು ಹೈಕೋರ್ಟ್ದವರು. ಅದು ಬಂದಿಂದ ಇವರು ಮುಂದೆ ಏನು ಮಾಡಿದರು, ಈಗ ಅವ್ರಿಗೆ ಮುಂದೆ ಇದನ್ನು ಹೇಳೋಕ್ಕೆ ದಾರಿಲಾಗತ್ತು. ಈಗ ಏನು ಮಾಡಕತ್ತಾರ, ಹಕ್ಕುಪತ್ರ ಇದು ಸಿದ್ದವ್ವ ಗಂಡ ಅಮರೇಗೌಡ ಅಂತ ಕೊಟ್ರ. ಅವಾಗ ಈಕಿ ಗಂಡ ಸತ್ತಿದ್ದ, ವಿಧವೆ ಇದ್ದದ್ದು ನೋಡಿ ಹಕ್ಕುಪತ್ರ ಕೊಟ್ಟಿದ್ರು. ಪ್ರಪೋಸಲ್ ಮಾಡಿದಾರೆ ಯಾರು, SR ಕಾಶ್ಯಪ್ನವರು. ಕೊಟ್ಟವ್ರು ಯಾರು, ತಹಸೀಲ್ದಾರ್ ಸರ್ಕಾರಿ ಅಧಿಕಾರಿಗಳು. ಈ ಹಕ್ಕುಪತ್ರ ಕೊಟ್ಟರು. ಇದು ಏನೈತೆ ಕಾನೂನು, 20 ವರ್ಷ ಪರವಾರೆ ಮಾಡಬಾರ್ದು ಅಂತ ಐತೆ. ಪರವಾರೆ ಅಂದರೆ ಏನಾದ್ರೂ ಅರ್ಥ ಮಾರಾಟ ವಗೈರೆ ಮಾಡಬಾರ್ದು ಅಂತ ಐತೆ. ಈ ಆಸ್ತಿ ನಾವು ಯಾರಿಗೂ ಮಾರಾಟ ಮಾಡಿಲ್ಲ. ನಮ್ಮ ಮಗಳು ಮದುವೆ ಆದ ಮುಂದೆ ವಿಧವೆ ಇದ್ದು ನಾವು 2ನೇ ಮದುವೆ ಮಾಡ್ಬೇಕಂತ ಎಲ್ಲರೂ ಗುರು ಹಿರಿಯರು ಸ್ವಾಮಿಗಳು ಎಲ್ಲರೂ ಹೇಳಿದರು. ಅದಕ್ಕೆ ನಮ್ಮ SR ಕಾಶ್ಯಪ್ನವ್ರದ್ದು ಒಂದು ಇದು ಇತ್ತು, ಹೆಣ್ಮನ ಒಳ್ಳೆ 2ನೇ ಮದುವೆ ಮಾಡೋಕೆ. ಅವರ ಮುಂದೆ ನಿಂತು ಮದುವೆ ಮಾಡಿದ್ರು ಅವರು. 2ನೇ ಅದಲ್ಲ, ಅವರು ಮದುವೆ ಮಾಡಿದ್ರು ನಮ್ಮ ಥರ ಫೋಟೋ ಅದಾವ ಎಲ್ಲ ಅದಾವ. ನಾವು 2ನೇ ಮದುವೆ ಮಾಡಿದ್ವಿ. 2ನೇ ಮದುವೆ ಮಾಡಿದ ಮೇಲೆ ಈ ಹೆಣ್ಮಕ್ಳು ತನ್ನ ತವರು ಮನೆ ಆಸ್ತಿಯೊಳಗೆ ಏನು ಹಕ್ಕು ಇರ್ತದೆ ಈ ಹಕ್ಕು ಕಳ್ಕೊಂತಾಳಕ್ಕೆ ಬೇರೆ ಮದುವೆ ಆದಮೇಲೆ. ಅದಕ್ಕೆ ಈ ಹಕ್ಕು ನಾನು ಕಳ್ಕೊಬಾರ್ದು ಅಂತ ಸ್ವತಃ ತಮ್ಮ ತಾಯಿ ಹೆಸರು ಹಾಕ್ಬಿಟ್ಟು ಡಾಕ್ಯುಮೆಂಟ್ಸು ಅದಾವ, ಟರಾವ್ ಅದಾವ. ಪಂಚಾಯತ್ಯಾಗ ಅರ್ಜಿ ಕೊಟ್ಟಿದ್ವು, ಪಂಚಾಯತ್ಯಾಗ ಟರಾವಾಗಿದ್ದು, ಇಲ್ಲೆಲ್ಲ ಟರಾವ್ ಅದಾವ. ಆಕೆ ಬಿಟ್ಕೊಟ್ರು. ಮುಂದೆ ಅಂದ್ರೆ ಅವ್ರ ತಾಯಿ ಅಂದ್ರೆ ನಮ್ಮ ಹೆಣ್ಮಕ್ಳು. ಮುಂದೆ 2008 ನಮ್ಮ ಹೆಣ್ಮಕ್ಳು ಮೈತಾದ್ರು. ನಮ್ಮ ಹೆಣ್ಮಕ್ಳು ಮೈತಾದ ಮೇಲೆ ಅದನ್ನು ನೇರ ವರ್ಷ ನನ್ನ ಹೆಸರು ಮಾಡಿಸಿದ್ದೆ. ನನ್ನ ಹೆಸರು ಮಾಡಿಸಿದ್ದೆ ಹಕ್ಕುಪತ್ರ ಮಾಡಿಸ್ಕೊಂಡು ಅದು ಟರವೈತೆ ಪಂಚಾಯತ್ಯಾಗ. ಅದನ್ನು ಅರ್ಜಿ ಕೊಟ್ಟಿನಿ ನಾನು. ನಮ್ಮ ಹೆಣ್ಮಕ್ಳು ಮೈತು ಉತ್ತಾರ ಹಚ್ಚಿ ಎಲ್ಲ ಹಚ್ಚಿ ಅರ್ಜಿ ಕೊಟ್ಟಿಂದ ಟರವ್ ಮಾಡಿ ಅದಕ್ಕೆ ಅನುಮೋದಕರು ಸೂಚಕರು ಎಲ್ಲ ಬರ ಪಂಚಾಯತಿ ಒಳಗೆ ಟರವ್ ಹೆಣ್ಮಕ್ಳಿಗೆ ತೊಗೊಂಡೆ ನಾನು. ಅದನ್ನು ನನ್ನ ಹೆಸರು ಮಾಡ್ತಿದ್ದೆ. ಮುಂದೆ ನಾನು ಮನೆ ಕಟ್ಸೋಕಿಟ್ಟಿದ್ದೆ. ನಾನು ಈ 1 ವರ್ಷ ಆಯ್ತು ನಾನೆಲ್ಲ ಪರ್ಮಿಷನ್ ತೊಗೊಂಡಿನಿ, ಎಲ್ಲ ಮಾಡೀನಿ. ನಾನು ಬೇಕಾದೇಶ್ವರ ಅಂತೂ ಏನೂ ಮಾಡಿಲ್ಲ. ಇವರು ನನಗೆ ಕಿರಿಕಿರಿ ಮಾಡೋಕತ್ತಿದ್ರು. ಅಮೀನಪ್ಪ ಮತ್ತು ರಾಮಪ್ಪ ಇಬ್ಬರು ಕೂಡಿ ಮಾನಸಿಕ ವಿಷಯ ಎಲ್ಲೂ ಆದ್ರೆ ಅಲ್ಲಿ ನಾನು ಒಬ್ಬವ, ಎಲ್ಲೂ ಆದ್ರೂ ಅಲ್ಲೂ ಅದೇ ಇಲ್ಲೂ ಅದೇ, ಅವ್ರ ಮುಂದೊಂದು ಹೇಳಿದೆ ಇವ್ರ ಮುಂದೊಂದು ಹೇಳಿದೆ, ಮಂದಿ ಮುಂದೆ ಸುಳ್ಸುಳ್ಳ ನಮ್ಗೆ ಬ್ಯಾಡ್ರಂದ್ರು ನಮ್ಗೆ ಒಳ್ಳೆಯರಂದ್ರು ಸುಳ್ಸುಳ್ಳ ಸುದ್ದಿ ಮಾಡೋದು ಹೇಳಕತ್ಬಿಟ್ರಿ ಇವ್ರು ಹಳ್ಳ್ಯಾಗ. ಸ್ವತಃ ಮಂದಿ ಇಲ್ಲೆಲ್ಲ ತಮ್ಗೆ ಯಾರ್ಯಾರು ಬೇಕಾದ್ರೆ ಅವ್ರ ಮುಂದೆ ಎಲ್ಲರ ಮುಂದೆ ಹೇಳ್ಯಾರ. ನನಗೆ ಕೇಳಿದ್ರು, ಗೌಡ್ರ ನೀವು ಹಿಂಗೆ ಅನ್ನಕತ್ತೀರಂತಲ್ರಿ ಅಂತ. ಅವ್ರು ಯಾರ ಮುಂದಾರ ನಾನು ಮಾತಾಡಿದ್ರೆ ಅವ್ರು ನನ್ನ ಎದುರಿಗೆ ಕರೆಸ್ಲಿಂದ, ನನ್ನ ಎದುರಿಗೆ ಕರೆಸ್ರಿ ಕುತ್ಕೊಂಡು ಮಾತಾಡಿ ಅದು ಸತ್ಯಾಸತ್ಯ ಬರ್ಬೇಕಲ್ಲ. ಆಗ ಸುಮ್ಮನೆ ಅಪಪ್ರಚಾರ ಮಾಡ್ಕೊಂತಂದ್ರೆ ಹಿಂಗೆಲ್ಲ ನಾನು ಮಾನಸಿಕ ಹಿಂಸೆ ಕೊಡ್ಕೊಂಡು ನನಗೆ ಯಾರಿಲ್ಲ. ನಾನು ಒಬ್ಬನ, ನಮ್ಮ ಹೆಣ್ಮಕ್ಳು ಗಂಡನೇ ಅದ. ನಮ್ಮ ಹೆಣ್ಮಕ್ಳು ಇಲ್ಲೇ ಒಬ್ಬ ಪೊಲೀಸ್ ಅದಲ್ಲ ಇದ್ರೂ ನಾನು ಹೆಣ್ಮಕ್ಳು ಕಿವಿಗೆ ಹಾಕಿಲ್ಲ. ಇವತ್ತಿನ ಥರ ಈ ವಿಷಯ ನಾನು ನಟರ ಹೇಳಿಲ್ಲ, ನಾನು ಇವತ್ತಿನ ಥರ ಹೇಳಿಲ್ಲ. ಹೌದಾ, ನಾನು ಸ್ವಂತ ಮಾಡ್ಕೊಳಕತ್ತೀನಿ.
ಇವ್ರು ಮಾನಸಿಕ ಹಿಂಸೆ ಕೊಡೋದಕ್ಕೆ ನಾನೀಗ ಮೊನ್ನೆ ಈಗ ಒಂದು ತಿಂಗಳ ಮುಂದೆ ದವಾಖಾನೆಗೆ ಹೋಗಿ ನಾನು ಇದನ್ನು ತೊಗೊಂಡಿನಿ, ಅಡ್ಮಿಟ್ ಆಗಿ ಮೆಡಿಸಿನ್ ತೊಗೊಂಡು ಎಲ್ಲ ಮಾಡ್ಕೊಂಡು 50-60 ರೂಪಾಯಿ ಖರ್ಚು ಮಾಡ್ಕೊಂಡು ಅವೆಲ್ಲ ದಾಖಲಾತಿ ಅದಾವ ನಾನು. ಈಗ ನಾನು ಮೊನ್ನೆ ದವಾಖಾನೆಗೆ ಹೋಗಿ ಬಂದು ಇವರು ಮಾನಸಿಕ ಹಿಂಸೆ ಕೊಡೋದಕ್ಕೆ ನಾನು ಈ ರೀತಿ ಸಮಸ್ಯೆ ಆಗೈತೆ. ಈಗ ಇಂಥದ್ದು ಮುಗಿಸ್ಕೊಂಡು ಇವ್ರು ಹೇಳ್ತಾರೆ ಇದು ಏನು ಎಷ್ಟರ ಮಟ್ಟಿಗೆ ಸತ್ಯ ಐತೆ ಸುಳ್ಳು ಐತೆ ಅಧಿಕಾರಿಗಳು ಪರಿಶೀಲನೆ ಮಾಡಿ, ಅಧಿಕಾರಿಗಳು ಪರಿಶೀಲನೆ ಮಾಡಿ ತಪ್ಪು ಐತೆ ಅಂದ್ರೆ ಅವ್ರು ಏನು ನಿಶ್ಚಿತ ಕೊಟ್ಟರು ಅದಕ್ಕೆ ನಾವು ತಗೊಳ್ತೀವಿ, ಅದೇನು ಪ್ರಶ್ನೆ ಇಲ್ಲ. ಯಾಕಂದ್ರೆ ಸರ್ಕಾರದ ವಿರುದ್ಧ ದವಾಖಾನೆಗೆ ಹೋಗಿ ನಾನು ಇದನ್ನು ತೊಗೊಂಡಿನಿ, ಅಡ್ಮಿಟ್ ಆಗಿ ಮೆಡಿಸಿನ್ ತೊಗೊಂಡು ಎಲ್ಲ ಮಾಡ್ಕೊಂಡು 50-60 ರೂಪಾಯಿ ಖರ್ಚು ಮಾಡ್ಕೊಂಡು ಅವೆಲ್ಲ ದಾಖಲಾತಿ ಅದಾವ ನಾನು. ಈಗ ನಾನು ಮೊನ್ನೆ ದವಾಖಾನೆಗೆ ಹೋಗಿ ಬಂದು ಇವರು ಮಾನಸಿಕ ಹಿಂಸೆ ಕೊಡೋದಕ್ಕೆ ನಾನು ಈ ರೀತಿ ಸಮಸ್ಯೆ ಆಗೈತೆ. ಈಗ ಇಂಥದ್ದು ಮುಗಿಸ್ಕೊಂಡು ಇವ್ರು ಹೇಳ್ತಾರೆ ಇದು ಏನು ಎಷ್ಟರ ಮಟ್ಟಿಗೆ ಸತ್ಯ ಐತೆ ಸುಳ್ಳು ಐತೆ ಅಧಿಕಾರಿಗಳು ಪರಿಶೀಲನೆ ಮಾಡಿ, ಅಧಿಕಾರಿಗಳು ಪರಿಶೀಲನೆ ಮಾಡಿ ತಪ್ಪು ಐತೆ ಅಂದ್ರೆ ಅವ್ರು ಏನು ನಿಶ್ಚಿತ ಕೊಟ್ಟರು ಅದಕ್ಕೆ ನಾವು ತಗೊಳ್ತೀವಿ, ಅದೇನು ಪ್ರಶ್ನೆ ಇಲ್ಲ. ಯಾಕಂದ್ರೆ ಸರ್ಕಾರದ ವಿರುದ್ಧ ಯಾರು ಹೋಗೋಕ್ಕಾಗಲ್ಲ, ಹೌದಾ, ಕಾನೂನು ವಿರುದ್ಧ ಯಾರು ಹೋಗೋಕ್ಕಾಗಲ್ಲ. ಇದನ್ನು ಒಂಥರ ಎಲ್ಲಿ ತಂದಾರೆ ಇವರು ಅಂತಂದ್ರೆ CMನ ಮೂಢ ಪ್ರಕರಣ ಮಾಡ್ಯಾರ ಇವರು. CMನ ಮೂಢ ಪ್ರಕರಣ ಏನು ಟಿವಿಯಲ್ಲಿ ನೋಡ್ತೀವಲ್ಲ ಆ ಟೈಪ್ ಮಾಡಕತ್ತಿರ್ತಾರ. ಇದು ಏನು ದೊಡ್ಡ ಮಾಹಿತಿ ಇತ್ತು, ಇದು ಅಗದಿ ಕರೆಕ್ಟಾಗಿ ಕಾಶ್ಯಪ್ನವರು ಸ್ವತಃ ಇದನ್ನು ಇವ್ರಿಗೆ ಕೊಡೋಕ್ಕೆ ಯೋಗ್ಯ ಐತೆ ಅನ್ನೋದು ಪರಿಶೀಲನೆ ಮಾಡಿ ಅವರು ಪ್ರಪೋಸಲ್ ಮಾಡ್ಯಾರ. ಇಂದ SR ಕಾಶ್ಯಪ್ನವರು ಅವರು ಪ್ರಪೋಸಲ್ ಮಾಡಿದ ಪ್ರಕಾರ ಮಾನ್ಯ ತಹಸೀಲ್ದಾರರು ನಮಗೆ ಈ ಪತ್ರ ಕೊಟ್ಟಾರೆ. ಈ ಪತ್ರದ್ದು ಸುಳ್ಳಿಲ್ಲ, ಇದು ತಹಸೀಲ್ದಾರದ ಸಹಿ ಐತೆ, ಪ್ಲಾಟ್ ನಂಬರ್ ಐತೆ. ಇದೇ ಪ್ಲಾಟ್ ನಂಬರ್ ನಮ್ಮ ಪಂಚಾಯತಿಗೆ ಎಂಟ್ರಿ ಅದಾವ. ಪಂಚಾಯತಿಯನ್ನು ಪರ್ಮಿಷನ್ ತೊಗೊಂಡಿನಿ. ಪಂಚಾಯತಿಯಾಗಿ 20 ವರ್ಷದಿಂದ ನಾನು ಟ್ಯಾಕ್ಸ್ ಕಟ್ಟೀನಿ, ಗರ್ಪಟಿ ಕಟ್ಟೀನಿ, ನಾನು ನೀರಿನ ಬಿಲ್ ಕಟ್ಟೀನಿ. ಆಮೇಲೆ 20 ವರ್ಷದಿಂದ ನನ್ನ ಮನೆ ಇತ್ತು ಅಲ್ಲೇ. ನಾನು ಅದನ್ನು ಬಿಚ್ಚಿ ಹೊಸ ಮೇಲೆ ಕಟ್ಟೋಕತ್ತೀನಿ. ನಾನು ಇಷ್ಟ ಮತ್ತೆ ಏನಿಲ್ಲ, ನಾನೇನು ಹೊಸದು ಕಟ್ಟೋಕತ್ತಿಲ್ಲ, ಅದೇನು ಇದೂ ಅಲ್ಲ. ನಾನು ಈಗಲೂ ನಾನು ಹಳೆ ಮನೆ ತರದ್ಮ್ಯಾಗ ನನ್ನ ಗಾಡಿ ಅದಾವ. ಈಗೂ ನೆಲ ಅಗ್ಗಿ ತೋರಿಸ್ತೀನಿ, ನನ್ನ ಮನೆ ತರ ಇರೋ ನಾನು ಫೋಟೋನು ತೋದಿ. ನಾನು ಮನೆ ಥರ ಒಳಗೆ ಮುಂದೇನು ಥರ ಇದ್ದು ನಾನು ತೋರಿಸ್ತೀನಿ, ಫೋಟೋನು ತರೋದು. ಇಷ್ಟೆಲ್ಲ ಇದ್ದರೂ ಕೂಡ ಇವ್ರು ಕಾಡಿಸ್ತಾರಂತಂದ್ರೆ ನನಗೆ ವಯಸ್ಸಾಗೈತೆ. ಮಾನಸಿಕ ಹಿಂಸೆ ಆಗಿ ನನಗೇನಾದ್ರು ಸಮಸ್ಯೆ ಆಯ್ತು ಅಂತಂದ್ರೆ, ನನಗೆ ಏನಾದರೂ ಅನಾಹುತ ಆದ್ರೆ, ನನಗೆ ಏನಾದ್ರು ಸಾವು ಅಂತ ನನ್ನ ಸಾವಿನ ಕಾರಣ ಇಲ್ಲ. ಅಂಗೇನಪ್ಪ ಕನಕಪ್ಪ ತಳವಾರ, ರಾಮಪ್ಪ ಸಂಗಪ್ಪ ತಳವಾರ, ಇವ್ರಿಗೆ ಇವ್ರೇನೆ ಯಾರೇ ಇರ್ಬೋದು, ಕಾಣದ ಕೈಗಳು ಇವ್ರಿಂದ ಕೆಲಸ ಮಾಡ್ತಿರ್ಬೋದು. ನಾನು ಅದನ್ನ ಹೇಳಿದ್ರೆ ಯಾರನ್ನೂ ಹೇಳಿದ್ರ, ಸಮಯ ಬಂದಾಗ ಮುಂದೆ ಮತ್ತೆ ಕಾಲ ಬಂದಾಗ ಅದನ್ನು ಹೇಳ್ತೀನಿ. ಯಾರು ಇದನ್ನು ಮಾಡಕ್ಕಿರ್ತಾರ, ಇದನ್ನು ಯಾರು ಮಾಡ್ಸಕ್ಕಿರ್ತಾರೆ, ನಮ್ಗೆ ಗೊತ್ತಕ್ಕೆ ಒಳ್ಳೆಯ ನಮಗೇನು ಹೊಸವ್ರಿಲ್ಲ. ಈಗ ನಾನೇ ಅವ್ರ ಹೆಸರು ಹೇಳಿದ್ರ ಅವ್ರು ಎಂದೆಲ್ಲ ನಾಳೆ ಬೈದು ಬಿಡಬೇಕು. ಕಳವು ಮಾಡೋ ಮನುಷ್ಯ ಕಳವೇ ದನ ಅಂತ ಎಂದೆಲ್ಲ ಒಂದು ಬಂದಾಗ ಬರುತ್ತಲ್ಲ, ಸಿಕ್ಕಾಗ ನಾನು ಮತ್ತೆ ನಿಮ್ಮ ಮುಂದೆ ಬಂದು ಈ ವಿಷಯ ನಾನು ನಿಮ್ಮ ಮುಂದೆ ಪ್ರಸ್ತುತ ಮಾಡಿ ನಿಮ್ಮ ಮುಂದೆ ಹೇಳ್ತೀನಿ. ಅದಕ್ಕೆ ದಯಮಾಡಿ ನಿಮ್ಮ ಮುಖಾಂತರ ನನ್ನ ಏನು ಇದು ಕಾನೂನುಬದ್ಧವಾಗೈತೆ ಇದು ಸಾರ್ವಜನಿಕರು ಗೊತ್ತಾಗಬೇಕು, ಸರ್ಕಾರಕ್ಕೂ ಗೊತ್ತಾಗಬೇಕು. ಇದರಿಂದ ನನಗೆ ನ್ಯಾಯ ಸಿಗಬೇಕು ಅನ್ನೋದು ನಾನು ಇವತ್ತು ಎಲ್ಲರೂ ಕರೆದು. ಮತ್ತು ಏನಿಲ್ಲ ಉದ್ದೇಶ, ನನಗೇನು ಅವ್ರನ್ನ ಕೆಟ್ಟ ಉದ್ದೇಶ ಇಲ್ಲ. ಇವತ್ತು ಇಷ್ಟೆಲ್ಲ ಅವ್ರು ಮಾಡಿದ್ರು ನಾನು ಅವ್ರು ಮುಂದಿಗೂ ದಿವಸ ಅವ್ರು ಸುಮ್ಮನೆ ಕೊಟ್ಟಿಲ್ಲ. ಸುಮ್ಮನೆ ಹೇಳ್ಕೊಂತ ಹೇಳಿದ್ರೆ ಅವ್ರು ಮಂದಿ ಮುಂದೆ ನನ್ನ ಹತ್ರ ಏನಂತ ಗೌರ್ಮೆಂಟ್ಗೆ ಎಷ್ಟು ಕೇಸ್ ಮಾಡೋಣ. ನಮ್ಮ ಮನೆಯಾಗ ಹೆಚ್ಚಿ ಅಂದ್ರೆ ಮೇಲ್ಜಾತಿ ಅಂದ್ರೆ ಗೊತ್ತೇ ಇಲ್ಲ. ಇವತ್ತಿನ ಎಲ್ಲರೂ ತಂದೆ ಮಕ್ಕಳಿಂದ ಮನೆಯಲ್ಲಿ ಹೋಗಿ ನಾವು ಹಿಂದುಳಿದು ಬಂದ್ರು ನಾವು ಕೊಟ್ಟ ಅವ್ರ ಮನೇಲಿ ಅವ್ರು ಏನು ಅಂತಾರೆ ಅದೇ ಪ್ಲೇಟಲ್ಲೇ ಮುಂದೆ ಬೆಳೆದಂತ ನಮ್ಮ ಊರ ಬೇಕಾದ್ರೆ ಬಂದು ವಿಚಾರ ಮಾಡಲಿ ಬಿಡ್ರಿ, ಗೌರ್ಮೆಂಟ್ ವಿಚಾರ ಮಾಡಲಿ ನಮ್ಮಲ್ಲಿ ಹೆಂಗೈತೆ ಸಾಮರಸ್ಯ. ಇವತ್ತು ಮೇಲ್ಜಾತಿ ಅವ್ರಿಗೆ ಕೆಳಗಿನ ಜಾತಿ ಅವ್ರಿಗೆ ಅವರ ನಮ್ಮ ಬಾಂಧವ್ಯ ಹೆಂಗೈತೆ ಅನ್ನೋದು ಬೇಕಾದ್ರೆ ಅಧಿಕಾರಿಗಳು ನಮ್ಗೆ ನೋಡೋಣ. ಇವರು ಸೃಷ್ಟಿ ಮಾಡಿ ಕೇಸ್ ಮಾಡ್ತೀವಿ, SC ಕೇಸ್ ಮಾಡ್ತೀವಿ, ಇದು ಬೆದರ್ತದೆ ನಮ್ಗೆ. SC ಕೇಸ್ ಮಾಡ್ತೀವಿ ಅಂತ ನಮ್ಮನ್ನು ಬೆದರ್ತದೆ. ಪೊಲೀಸರಿಂದ ಕೇಸ್ ಕೊಡ್ತೀವಿ, ಒಳಗಾಕಿಸ್ತೀವಿ. ಏನು ಮಾಡ್ತಾರೆ ನೋಡೋಣ, ಒಳಗಾಕಿ ಇದು ಮನೆ ಕೇಳ್ಕೊತೀವಿ. ಇಂಥವೆಲ್ಲ ಮಾತಾಡ್ತಿದ್ದ ಅಡ್ಡಾಡ್ರ. ಆದ್ರೆ ಅವು ಪುರಾವೆ ಇಲ್ಲ, ಮಂದಿ ಮುಂದೆ ಮಾತಾಡಿದ್ರು ಅದು ಪುರಾವೆ ಆಗೋಗಿಲ್ಲ. ಅದಕ್ಕೆ ಅದನ್ನು ಮಾಡೋದು ಬೇಡ. ಅವ್ರು ಏನಾರು ಮಾಡಬೇಕು, ನನಗೆ ಇದ್ರಾಗ ಅಂತ ನಂದು ಇದ್ದಿದ್ದು ಸತ್ಯ ಇದೆ, ನಮ್ಗೆ ನ್ಯಾಯ ಸಿಗ್ಬೇಕಂತ ಇಷ್ಟೇ ಕೇಳೋಣ. ಶ್ರೀಯುತ ಸೋಮನಗೌಡ ಗೌಡರಾದಂಥ ಜಮಲ್ದಿನಿ ಗ್ರಾಮದ ಶ್ರೀಯುತರ ಆಸ್ತಿಯನ್ನು ಅಕ್ರಮವಾಗಿ ಮನೆ ಕಟ್ಟಿದೆ ಅಂತಂದು ಯಾರಪ್ಪ ಅಂದ್ರೆ ಅದೇ ಊರಿನ ಶ್ರೀ ಅಮೀನಪ್ಪ ತಳವಾರ ಮತ್ತು ಇನ್ನೊಬ್ಬರ ಮತ್ತೆ ರಾಮಣ್ಣ ತಳವಾರ ಅವರು ಆರೋಪ ಮಾಡಿದ್ದಾರೆ.
ಇದನ್ನು ಅಕ್ರಮವಾಗಿ ಕಟ್ಟಿದ್ದಾರೆ. ಅದು ಸರ್ಕಾರಿ ಜಾಗದಲ್ಲಿ ಮತ್ತು ಸರ್ಕಾರಿ ದವಾಖಾನೆಗೋಸ್ಕರ ಅಂತ ಹೇಳಿದ್ರು. ಇದು ಅಕ್ರಮವಾಗಿ ಕಟ್ಟಿವಿ ಅನ್ನೋದಕ್ಕೆ ಅವರು ಯಾವುದೇ ಪುರಾವೆಗಳನ್ನು ನಿನ್ನೆ ಸಂದರ್ಶನದಲ್ಲಿ ತೋರಿಸಿಲ್ಲ. ಅವರು ಒಂದು ಪ್ರೆಸ್ ಮೀಟಿಂಗ್ ಮಾಡಿದ್ರಲ್ಲಿ ನಮ್ಮ ಹತ್ರ ಅದು ಸರ್ಕಾರದ್ದೇ ಜಾಗ. ಬಟ್ ಅದನ್ನು ಈ 33 ವರ್ಷಗಳ ಹಿಂದೆಯೇ ದಿವಂಗತ ಶ್ರೀ ಸನ್ಮಾನ್ಯ ಶ್ರೀ ಎಸ್ ಆರ್ ಕಾಶಪ್ಪನವರು ಶ್ರೀ ಸಿದ್ದಮ್ಮ ಸೋಮನಗೌಡ ಗೌಡರ ಹೆಸರಿಗೆ ಹಕ್ಕುಪತ್ರ ಕೊಟ್ಟಿರ್ತಾರೆ. ಅದಕ್ಕೆ ಮೊದಲನೇದಾಗಿ ಇದು ಒಂದು ಪುರಾವೆ. ತಾವು ದಯವಿಟ್ಟು ಇದನ್ನು ಜೂಮ್ ಆಗಿ ತಗೋಬೇಕು. ಇದು ಒಂದನೇ ಪುರಾವೆ. ಇನ್ನು ಉಳಿದಂಥ ನಾವು ಅದು ಪ್ರತಿ ವರ್ಷ ಟ್ಯಾಕ್ಸ್ ಕಟ್ಟಿರ್ತೀವಲ್ಲ, ನಳದ ಬಾಕಿ ಮತ್ತು ಗಣಪತಿ ಸಹಿತ ಇದೆ. ಮತ್ತು ಇನ್ನೂ ಹೇಳ್ಬೇಕಂದ್ರೆ ಅದು ಬರಬಾರಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಒಂದು ಇಳಿಕೆ ಕೊಟ್ಟಿದ್ದಾರೆ. ಅದನ್ನು ಒಬ್ಬರಿಂದ ಒಬ್ಬರಿಗೆ ಏನಾಗಿದೆ ಅಂದರೆ ರಿಯಾಲಿಟಿ ಹೇಳ್ತಾ ಇದ್ದೀವಿ. ಸಿದ್ದಮ್ಮ ಅವರು ಬಾಲ್ಯ ವಿವಾಹ ಆಗಿತ್ತು. 1990 ಹಿಂದಿನ ಬಿಫೋರು ಅವ್ರಿಗೆ ಹಂಗಾಗಿ ಆದ ಕಾರಣಕ್ಕೆ ಏನಾಗಿತ್ತು, ದೇವತ ನಮ್ಮ ಎಸ್ ಆರ್ ಕಾಶಪ್ಪ ಸಾಹೇಬರು ಗಂಡು ತಿರ್ಕೊಬೇಕಾದ್ರೆ ಇವರು ಒಂದು ಉಪಜೀವನಕ್ಕೆ ಇರಲಿ, ಅವಾಗ ಸೋಮನಗೌಡ ಅವರು ಒಂದೇ ಕಾಲಾವಧಿಯಲ್ಲಿ ರಾಜಕೀಯ ಮಾಡಿ ಕಳಿಸಿದ್ರು. ಅವರ ಉಪಜೀವನಕ್ಕೆ ಇರಲಿ ಅಂತಂದು ಸಿದ್ದಮ್ಮ ಹೆಸರಲ್ಲೇ ಒಂದು ಆಸ್ಪತ್ರೆ ನೀಡಿದ್ದಾರೆ. ಅದಕ್ಕೆ ತಹಸೀಲ್ದಾರ್ ಅಂತ ಕೊಟ್ಟಿರೋಂಥ ಆಸ್ಪತ್ರೆನೇ ಇದೆ. ಅದು ಏನಾಗುತ್ತೆ, ಸಿದ್ದಮ್ಮ ಅವರು ಒಳ್ಳೆ ಮರುಮದುವೆ ಆಗಿ ಓದ್ಕೊಳ್ಳಿ ಅವರು ತೀರ್ಕೊಂತಾರೆ. ತೀರ್ಕೊಂಡಂಗಾದ್ರೆ ಸಿದ್ದಮ್ಮ ತೀರ್ಕೊಂಡ್ರಿಂದ ಮಕ್ಕಳು ಸಣ್ಣ ಇರೋ ಕಾರಣಕ್ಕೂ ಅವ್ರ ತಾಯಿ ಹೆಸರಲ್ಲಿ ಆ ಇದನ್ನು ಸೋಮನಗೌಡರು ವರ್ಗಾವಣೆ ಮಾಡಿಸಿದ್ದಾರೆ. ದೊಡ್ಡಮ್ಮ ಮದುವೆ ಆದ್ಮೇಲೆ ಹತ್ತು ಹಾಕೊಂಡ್ರೆ ಈಗ ತೀರ್ಕೊಂಡಿದ್ದ ಕಾರಣದಿಂದ ಸಿದ್ದಮ್ಮ ತೀರ್ಕೊಂಡ್ರೆ ಅವ್ರ ತಾಯಿಯವ್ರಿಗೆ ಹತ್ತು ಹಾಕೊಂಡಿದ್ದ ಕಾರಣದಿಂದ ಅವ್ರೇನು ಮಾಡಿದ್ರೆ ಅವರ ಹೆಸರಲ್ಲಿ ಹತ್ತು ಕೊಟ್ಟಿದ್ರು. ಆ ಹಕ್ಕನ್ನು ಏನಾಗಿದೆ, ದೊಡ್ಡಮ್ಮ ಅವರು ಮುಂದೆ ತೀರ್ಕೊಂಡಿಂದ ಅವ್ರ ಗಂಡನಿಗೆ ಇದಾಗಿದೆ, ಅವರಲ್ಲಿ ಅವ್ರಿಗೆ ಹಕ್ಕು ಬಂದಿದೆ. ಆ ದೊಡ್ಡಮ್ಮ ತೀರ್ಕೊಂಡಿದ್ದ ಈಗ ಯಥಾ ಪ್ರಕಾರ ಏನಾಗಿದೆ, ಸಿದ್ದಮ್ಮನ ಮದುವೆಗೆ ಸ್ವತಃ ಬಿಟ್ಕೊಟ್ಟಿದ್ದಾರೆ. ಇದೇನು ಯಾರಿಗೂ ಬೇರೆಯವ್ರಿಗೆ ಆಸ್ತಿನ ಮಾಡಿರಲಿಲ್ಲ, ಏನು ವರ್ಗಾವಣೆ ಮಾಡಿದ್ದಲ್ಲ. ಅವರ ವಂಶಾವಳಿಯಲ್ಲಿನ ಆ ಹಕ್ಕನ್ನು ಏನೈತೆ ಅವ್ರ ಮೊಮ್ಮಗರನ್ನೇ ಬಿಟ್ಕೊಂಡಿದ್ದಾರೆ. ಸ್ವತಃ ಅಂಬರೀಗೌಡ ಗೌಡ ಸಿಗುಂಪಿ ಅನ್ನೋರು ಏನಿರೋದು ಸ್ವತಃ ಸಿದ್ದಮ್ಮನ ಮಗನೇ ಅವನು. ಮತ್ತು ಅವರು ಏನು ಮಾಡಿದ್ದಾರೆ, ಅಲ್ಲಿ ಅಕ್ರಮವಾಗಿ ಮನೆ ಕಟ್ತಾ ಇದ್ದಾರೆ ಅನ್ನೋದಕ್ಕೆ ಅವ್ರ ಕಡೆ ಯಾವುದೇ ಆದಂಥ ಪುರಾವೆಗಳಿಲ್ಲ. ಅಮೀನಪ್ಪ ತಳವಾರಾಗಿರ್ಬೋದು ಮತ್ತು ರಾಮಣ್ಣ ತಳವಾರಾಗಿರ್ಬೋದು ಅವ್ರ ಕಡೆ. ನಮ್ಮ ಹತ್ರ ಫಸ್ಟ್ ನಾವು 20 ಈಗ ಅವ್ರೇನು ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ, ಇವರು ಅಧಿಕಾರಾವಧಿಯಲ್ಲಿ ಮಂಡಳ ಪಂಚಾಯಿತಿ ಸದಸ್ಯರಾಗಿದ್ದರು ಸೋಮನಗೌಡರು. ಅವ್ರ ಕಾಲಾವಧಿ 1985 ಅಲ್ಲೇ ಮುಗಿದಿದೆ. ಇದನ್ನು ಕೊಟ್ಟಿರೋ 1991ರಲ್ಲಿ. ಗ್ರಾಮ ಪಂಚಾಯಿತಿಗಳು ನಿರ್ಮಾಣ ಆಗಿದೆ 1993ರಲ್ಲಿ. ಅಧಿಕಾರ ದುರ್ಬಳಕೆ ಮಾಡ್ಕೋಬೇಕಾದ್ರೆ ಅವ್ರು ಮಂಡಳ ಪಂಚಾಯಿತಿ ಇತ್ತು, ಇದು ಗ್ರಾಮ ಪಂಚಾಯಿತಿ ವ್ಯವಸ್ಥೆಯಲ್ಲೇ ಆಗಿದೆ. ಅಧಿಕಾರ ದುರ್ಬಳಕೆ ಅವ್ರು ಹೇಗೆ ಮಾಡ್ಕೊಂತಾರೆ, ಅದು ಪುನಃ ತಾವು ಸ್ವಲ್ಪ ಇದು ಮಾಡಬೇಕು. ಮತ್ತು ಇನ್ನೊಂದು ಏನು ಹೇಳ್ಬೇಕು ಅಂದರೆ, ಅಲ್ಲಿ ಸರ್ಕಾರಿ ದವಾಖಾನೆ ಕಟ್ಟೋದಕ್ಕೆ ಅದು ಆರ್ಡರ್ ಆಗೈತೆ ಆ ಥರ ಈ ಥರ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆದಂಥ ಯಾವುದಾದ್ರು ತರಾವಗಳು ಇಲ್ಲ, ಯಾವುದಾದ್ರೂ ಸರ್ಕಾರಿಯಿಂದ ಇದಕ್ಕೆ ಈ ಜಾಗಕ್ಕೆ ಸರ್ಕಾರ ದವಾಖಾನೆ ಕಟ್ಟೋಂಥ ಅನುಮೋದನೆ ಆಗಿದ್ದಂಥ ಯಾವುದಾದ್ರೂ ಕಾಪಿ ಇದ್ರಂದ್ರೆ ಅವ್ರು ತಂದು ತೋರಿಸ್ತೀವಿ. ಇಲ್ಲ ಸರ್ಕಾರ ಕೋರಿಕೆ ಮುಟ್ಟಿಸ್ಲಿ ಅವರು, ನಾವು ಅದಕ್ಕೆ ಸಮ್ಮತಿಸ್ತೀವಿ. ಅವರಲ್ಲಿ ಯಾವ ಥರ ದಾಖಲೆಗಳೂ ಇಲ್ಲ, ಯಾವುದೇ ತರಾವೂ ಆಗಿಲ್ಲ. ಯಾಕಂದ್ರೆ ಆಲ್ರೆಡಿ ಅದು ಇದು ಒಂದೇ ಹಕ್ಕುಪತ್ರಕ್ಕೆ ಯಾಕೆ ಅವ್ರು ಇಷ್ಟು ಇದು ಮಾಡ್ತಾರೆ ಅನ್ನೋದು ಗೊತ್ತಾಗಿಲ್ಲ ನಮಗೆ. ಯಾಕಂದ್ರೆ 10 ಹಕ್ಕುಪತ್ರ ಕೊಟ್ಟಿದ್ದಾರೆ ಸಚಿವ ಸಾಹೇಬರು, 10 ಹಕ್ಕುಪತ್ರ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ 3 ಮನೆಗಳು ಇನ್ನೂ ಕಟ್ಟಿದ್ದು ಹಂಗ ಪೆಂಡಿಂಗ್ ಇರೋದು. ಇವ್ರಾದ್ರೂ ಈಗ 23 ವರ್ಷಗಳಿಂದ ಲಿಂಟಲ್ ಲೆವೆಲ್ ಆಗಿದ್ದು ಮನೆ ಇದು ಕಿತ್ತದು. ಲಿಂಟಲ್ ಲೆವೆಲ್ ಆಗಿದ್ದು ಮನೆಯನ್ನು ಸ್ಟಡಿ ಈಗ ಪುನಃ ನಿರ್ಮಾಣ ಮಾಡಬೇಕಾದ್ರೆ ಅವಾಗಾದ್ರೂ ಸಹಿತ ಇಲ್ಲಿ ಏನು ಮಾಡಿದ್ದಾರೆ, ಕಟ್ಟಡ ಪರ್ಮಿಷನ್ಗೆ ಒಂದು ಇದನ್ನು ತೊಗೊಂಡಿದ್ದಾರೆ, ಅರ್ಜಿ ಹಾಕಿ ತೊಗೊಂಡಿದ್ದಾರೆ. ಕಟ್ಟಡ ಪರ್ಮಿಷನ್ ಸಹಿತ ಇದೆ ನಮ್ಮ ಕಡೆ. ಈ 1 ವರ್ಷದಿಂದ ಕಟ್ಟಡ ಪರ್ಮಿಷನ್ಗೆ ಇದನ್ನು ಮಾಡಿ ಕಟ್ಟಡ ಪರ್ಮಿಷನ್ ತೊಗೊಂಡಿದ್ದಾರೆ. ಅದಕ್ಕೆ ಸಹಿತ ಟ್ಯಾಕ್ಸ್ ಕಟ್ಟಿದ್ದಾರೆ ಅವರು. ಏನೋ ಆನ್ಲೈನ್ ಟ್ಯಾಕ್ಸ್ ಕಟ್ಟಿದ್ದಾರೆ, ಅದರದ್ದು ಒಂದು ರಿಸಿಪ್ಟ್ ಇದೆ ತೋರಿಸ್ತೀನಿ. ಯಾಕಂದ್ರೆ ಆನ್ಲೈನ್ ಟ್ಯಾಕ್ಸ್ ಕಟ್ಟಿದ್ದಾರೆ ಅದಕ್ಕೆ ಏನು ರೀ, ಅದ್ರೂ ಕೂಡ ಎಲ್ಲ ಇದೆ. ಅದು ಯಾವುದೇ ದಾಖಲಾತಿಗಳು ಇಲ್ಲದೆ ಅಲ್ಲಿ ಅಕ್ರಮವಾಗಿ ನಾವು ಕಣ್ಣು ಮುಚ್ಕೊಂಡು ಕಟ್ಟಕ್ಕಾಗ್ತಿಲ್ಲ ನಾವು. ಯಾಕಂದ್ರೆ ರಾತ್ರಿ ಕಟ್ಟಕ್ಕಾಗ್ತಿಲ್ಲ. 1 ವರ್ಷಗಳಿಂದ ಆಯ್ತು ಅದು ಸತತವಾಗಿ ಹೇಳೋದು. ಈಗ ಇನ್ನೂ 9 ಮನೆಗಳೂ ಅದಾವೆ. ಇವ್ರು ಒಂದೇ ಮನೆಗೆ ಯಾಕೆ ಅದು ವೈಯಕ್ತಿಕವಾಗಿ ಅನಿಸ್ತಾ ಇದೆ ನಮ್ಗೆ. ಯಾಕಂದ್ರೆ ಸೋಮನಗೌಡರು ಮನೆ ಒಂದೇ ಮನೆ ಇದು ವೈಯಕ್ತಿಕವಾಗಿ ಅನಿಸ್ತಾ ಇದೆ ನಮ್ಗೆ. ಯಾಕಂದ್ರೆ ಇದು ದುರ್ದೋಷಪೂರ್ವಕವಾಗಿದೆ ಅವ್ರು ಮಾಡ್ತಾ ಇರೋದು. ಯಾಕಂದ್ರೆ
ತಮ್ಮಲ್ಲಿ ಏನಾದರೂ ಪುರಾವೆಗಳಿದ್ರೆ ದಾಖಲೆಗಳಿದ್ರೆ ಅವ್ರು ಪ್ರೊಡ್ಯೂಸ್ ಮಾಡಿ ಅವರು ಮತ್ತೆ ಇನ್ನೊಂದು ಹೇಳ್ಬೇಕಾದ್ರೆ ಅವರು ಹೈಕೋರ್ಟ್ಗೆ ಪಿಟಿಷನ್ ಸಲ್ಲಿಸಿದ್ದಾರೆ. ಯಾವಾಗಂದ್ರೆ ಅವರು ಪಿಟಿಷನ್ ಸಲ್ಲಿಸಿದ್ದು ಅದಕ್ಕೆ ಡೇಟ್ 22/3/2024 ಹೈಕೋರ್ಟಿಗೆ ಹೋಗಿ ಪಿಟಿಷನ್ ಸಲ್ಲಿಸಿದ್ದಾರೆ. ಆ ಹೈಕೋರ್ಟ್ ಸಹಿತ ಹೈಕೋರ್ಟ್ ಜಡ್ಜ್ಮೆಂಟ್ ಏನಾಗಿದೆ ಡಿಸ್ಪೋಸಲ್ ಆಗೈತೆ ಅವರು. ಅದು ಏನಿದೆ ಅಲ್ಲ ಆಸ್ತಿ ಅವ್ರದ್ದೇ ಅದು. ಅದನ್ನು ಜಿಲ್ಲಾ ಪಂಚಾಯತಿ CEO ಮತ್ತು ತಾಲೂಕ್ ಪಂಚಾಯತಿ ಇಒ ಸರ್ ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅದೇನೈತೆ ಕೂಲಂಕುಷವಾಗಿ ನಿರ್ಣಯ ಮಾಡಿ ನಮಗೆ ಇಷ್ಟು ದಿನದಲ್ಲಿ ಒಂದು ಏನಾದರೂ ಮಾಹಿತಿ ಕೊಡಿ ಅಂತ ಕೇಳಿದ್ರು ಅವರು. ಯಾಕಂದ್ರೆ ಇದ್ದಿರೋದ ಮಾಹಿತಿನ ಕೊಡ್ಬೇಕು ಅವರು. ಯಾಕಂದ್ರೆ ಅವರಾಗೆ ಕೊಟ್ಟಿರೋಂಥವ್ರಿಗೆಲ್ಲ ಯಾಕಂದ್ರೆ ಉತ್ತಾರ ಕೊಟ್ಟಿದ್ರೆ ಅದು ಕಂಪ್ಯೂಟರ್ ಉತ್ತಾರ ಅದ್ರೂ ಕೂಡ ಎಲ್ಲ ಇದೆ. ಅದು ಯಾವುದೇ ದಾಖಲಾತಿಗಳು ಇಲ್ಲದೆ ಅಲ್ಲಿ ಅಕ್ರಮವಾಗಿ ನಾವು ಕಣ್ಣು ಮುಚ್ಕೊಂಡು ಕಟ್ಟಕ್ಕಾಯ್ತಿಲ್ಲ ನಾವು. ಯಾಕಂದ್ರೆ ರಾತ್ರಿ ಕಟ್ಟಕ್ಕಾಯ್ತಿಲ್ಲ. 1 ವರ್ಷಗಳಿಂದ ಆಯ್ತು ಅದು ಸತತವಾಗಿ ಹೇಳೋದು. ಈಗ ಇನ್ನೂ 9 ಮನೆಗಳು ಅದಾವೆ. ಇವ್ರು ಒಂದೇ ಮನೆಗೆ ಯಾಕದು ಅದು ವೈಯಕ್ತಿಕವಾಗಿ ಅನಿಸ್ತಾ ಇದೆ ನಮ್ಗೆ. ಯಾಕಂದ್ರೆ ಸೋಮನಗೌಡರು ಮನೆ ಒಂದೇ ಮನೆ ಇದು ವೈಯಕ್ತಿಕವಾಗಿ ಅನಿಸ್ತಾ ಇದೆ ನಮ್ಗೆ. ಯಾಕಂದ್ರೆ ಇದು ದುರ್ದೋಷಪೂರ್ವಕವಾಗಿದೆ ಅವ್ರು ಮಾಡ್ತಾ ಇರೋದು. ಯಾಕಂದ್ರೆ ತಮ್ಮಲ್ಲಿ ಏನಾದರೂ ಪುರಾವೆಗಳಿದ್ರೆ ದಾಖಲೆಗಳಿದ್ರೆ ಅವ್ರು ಪ್ರೊಡ್ಯೂಸ್ ಮಾಡಿ ಅವರು ಮತ್ತೆ ಇನ್ನೊಂದು ಹೇಳ್ಬೇಕಾದ್ರೆ ಅವರು ಹೈಕೋರ್ಟ್ಗೆ ಪಿಟಿಷನ್ ಸಲ್ಲಿಸಿದ್ದಾರೆ. ಯಾವಾಗಂದ್ರೆ ಅವರು ಪಿಟಿಷನ್ ಸಲ್ಲಿಸಿದ್ದು ಅದಕ್ಕೆ ಡೇಟ್ 22/3/2024 ಹೈಕೋರ್ಟಿಗೆ ಹೋಗಿ ಪಿಟಿಷನ್ ಸಲ್ಲಿಸಿದ್ದಾರೆ. ಆ ಹೈಕೋರ್ಟ್ ಸಹಿತ ಹೈಕೋರ್ಟ್ ಜಡ್ಜ್ಮೆಂಟ್ ಏನಾಗಿದೆ ಡಿಸ್ಪೋಸಲ್ ಆಗೈತೆ ಅವರು. ಅದು ಏನಿದೆ ಅಲ್ಲ ಆಸ್ತಿ ಅವ್ರದ್ದೇ ಅದು. ಅದನ್ನು ಜಿಲ್ಲಾ ಪಂಚಾಯತಿ CEO ಮತ್ತು ತಾಲೂಕ್ ಪಂಚಾಯತಿ ಇಒ ಸರ್ ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅದೇನೈತೆ ಕೂಲಂಕುಷವಾಗಿ ನಿರ್ಣಯ ಮಾಡಿ ನಮಗೆ ಇಷ್ಟು ದಿನದಲ್ಲಿ ಒಂದು ಏನಾದರೂ ಮಾಹಿತಿ ಕೊಡಿ ಅಂತ ಕೇಳಿದ್ರು ಅವರು. ಯಾಕಂದ್ರೆ ಇದ್ದಿರೋದ ಮಾಹಿತಿನ ಕೊಡ್ಬೇಕು ಅವರು. ಯಾಕಂದ್ರೆ ಅವರಾಗೆ ಕೊಟ್ಟಿರೋಂಥವ್ರಿಗೆಲ್ಲ ಯಾಕಂದ್ರೆ ಉತ್ತಾರ ಕೊಟ್ಟಿದ್ರೆ ಅದು ಕಂಪ್ಯೂಟರ್ ಉತ್ತಾರ ಇದೆ. ಅದಕ್ಕೆ ನಮ್ಮ ಹತ್ರ ಏನು ಯಾವುದೇ ದಾಖಲೆಗಳು ನಾವು ಏನು ಇಲ್ಲಿ ಸುಳ್ಳು ಬಂದು ತೋರಿಸ್ತಾ ಇಲ್ಲ. ಎಲ್ಲದು ಒರಿಜಿನಲ್ ಇದೆ. ಕಂಪ್ಯೂಟರ್ ಉತ್ತಾರ ಇದೆ. ಕಟ್ಟಡ ಪರ್ಮಿಷನ್ ಕೊಟ್ಟಿದ್ದಿದೆ. ಟ್ಯಾಕ್ಸ್ ಕಟ್ಟಿದ್ದಿದ್ದಾವ ನಮ್ಮ ಕಡೆ ಯಾವೆಲ್ಲ ರಸೀದಿಗಳಿದಾವೆ. ನೀರಿನ ಬಿಲ್ ಕಟ್ಟಿದ್ದಾಯಿತು. ನಾವಿಲ್ಲಿ ಬಂದು ಯಾವುದೂ ಫೇಕನ್ನು ಮಾಡ್ತಾ ಇಲ್ಲ. ಯಾಕಂದ್ರೆ ಇದನ್ನು ಗಮನಕ್ಕೆ ತಗೋಬೇಕು ಸರ್ಕಾರ. ಯಾಕಂದ್ರೆ ಅವರು ವಯಸ್ಸಾದವ್ರು 75 ವರ್ಷಗಳ ಹೆಚ್ಚಿಗೆ ಆದಂಥವ್ರಿಗೆ ಅವ್ರ ಮನೆಯಲ್ಲಿ ಸಹಿತ 2 ಪೊಲೀಸ್ ಪೇದೆಗಳಿದ್ದಾರೆ. ಹಾಗಾಗಿ ಅವ್ರು ಯಾವುದೇ ಕಾನೂನನ್ನು ದುರುಪಯೋಗ ಪಡಿಸೋಣಕತ್ತಿಲ್ಲ. ನಾವು ಹೇಳೋದೇನೆಂದರೆ ಮಾಧ್ಯಮದವ್ರ ಮುಂದೆ ರಿಕ್ವೆಸ್ಟ್, ಅವ್ರು ಇದೇ ಕಾರಣದಿಂದ ಅವ್ರಿಗೆ ಒಂದು ಸ್ವಲ್ಪ ಟೆನ್ಷನ್ ಆಗಿ BP ಹೆಚ್ಚಾಗಿ ಈಗ 15 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇದ್ದು ಬಂದಾರೆ. ಇದೇ 8 ದಿನ ಆಯ್ತು. ಇವಾಗ ಬಂದವರು 8 ದಿನ ಆಯ್ತು. ಇದಕ್ಕೆ ಅವ್ರಿಗೆ ಮುಂದೆ ಏನಾದರೂ ಹೆಚ್ಚು ಕಡಿಮೆ ಆದರು ಆರೋಗ್ಯದಲ್ಲಿ ಅವ್ರ ಜೀವಕ್ಕೆ ಏನಾದರೂ ಅಮೀನಪ್ಪ ಮತ್ತು ಏನು ರಾಮಣ್ಣ ತಳವರು ಅವರೇ ನೇರವಾಗಿ ಹಾಕ್ತಾರ. ಅವ್ರು ಸ್ವತಃ ತಮ್ಮ ಆಸ್ತಿ ಏನಾರ ಇದ್ದಿತ್ತಂದ್ರೆ ಅವ್ರು ಹೋರಾಟ ಮಾಡಲಿ. ಕಾನೂನು ಮುಖಾಂತರ ಏನೈತೆ ಅದನ್ನು ಹೋರಾಟ ಮಾಡಿ ತಗೊಳ್ಳಿ. ನಾವೇನು ಅದಕ್ಕೇನು ಅಪೋಸಿಷನ್ ಮಾಡ್ತಾ ಇಲ್ಲ, ಬೇಡ ಅಂತಿಲ್ಲ. ಮತ್ತು ಇನ್ನೂ ಒಂದು ಹೇಳಿಕೆ ಕೊಡ್ಬೇಕಂದ್ರೆ ನಾನು ಸ್ವತಃ ನಮ್ಮ ಏನು ತರ ತೆಗೆದೋತ್ನೇ ಈಗ ಅವ್ರು ಸೋಮನಗೌಡರು ಅವಾಗೇನೋ ಹೋಗಿ ಅವರು ಒಂದು ಶಾಸಕರ ಮುಂದೆ ನಮ್ಮ ಸನ್ಮಾನ್ಯ ಶ್ರೀ ಪಶಪ್ಪನವ್ರ ಸಾಹೇಬ್ರ ಮುಂದೆ ಕಿವಿಗೆ ಮುಟ್ಟಿಸಿದ್ದಾರೆ. ಅದೇನೈತಪ್ಪ ನಾ ಕರಿಸಿ ಬಗೆಹರಿಸ್ತೀನಿ ಅಂತಂದು ಸಾಹೇಬ್ರು ಹೇಳಿದರು. ಆದ್ರೆ ಅವರು ಅಮೀನಪ್ಪ ಮತ್ತು ರಾಮನ್ ಇಬ್ಬರು ಬರಲಿಲ್ಲ. ಬಟ್ ನಾನೇ ಸ್ವತಃ ಖುದ್ದಾಗಿ ಹೋಗಿದ್ದೀನಿ ನಮ್ಮ ಸಾಹೇಬ್ರಂತ ಹತ್ರ ಕರ್ಕೊಂಡು ಸಾಮನಗೌಡರು ಅದೇನದು ನಿಮ್ಮ ದಾಖಲೆಗಳು ಕೊಡ್ರಿ ನೋಡಮ್ರಿ ಅಂತಂದು ಇಒ ಸರ್ನ ಮತ್ತು PDO ಅವ್ರನ್ನ ಕರೆಸಿ ನಮ್ಮ ಸಾಹೇಬ್ರೆ ಸ್ವತಃ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅದೇನಿಲ್ಲಪ್ಪ ಎಲ್ಲ ಕರೆಕ್ಟ್ ಇದೆ, ನಿಮ್ದೇನು ಕಟ್ಟಡ ಮಾಡಿಕೊಡ್ರಿ ಅಂತಂದು ಸಮ್ಮತಿಸಿದ. ನಮ್ಮ ಶಾಸಕರ ಕಿವಿಗೆ ಮುಟ್ಟಿ ನಾವು ಮುಂದೆ ಅದನ್ನು ಕಟ್ಟಡ ಸ್ಟೋರ್ ಮಾಡಿದ್ವಿ. ನಾವೇನು ಹಂಗೆ ಮಾಡಿಲ್ಲ. ನಮ್ಮ ಶಾಸಕರು ಮತ್ತೆ ಹೈಕೋರ್ಟ್ಗೆ ಫೀಲ್ ಮಾಡಿದಂದ್ರೆ ನಾವು ಹೋಗಿ ಮತ್ತೆ ಭೇಟಿಯಾದ್ವಿ. ಸಾಹೇಬ್ರೆ ಈ ಥರ ರೀ ನಿಮ್ಮನ್ನು ಮೀರಿ ಸಹಿತ ಹೋಗಿ ಅವರು ಹೈಕೋರ್ಟ್ಗೆ ಪಿಟಿಷನ್ ಹಾಕಿದ್ದಾರೆ ಅಂತ. ಅವ್ರು ಎಲ್ಲಿಗೆ ಹೋಗ್ತಾರೆ? ಹೋಗಪ್ಪ, ನಾ ಕೊಟ್ಟು ನಮ್ಮ ತಂದೆಯವ್ರು ಕೊಟ್ಟಿರೋಂಥದ್ದು ಒಂದು ನಿಮ್ಮ ಕಡೆ ಹಕ್ಕುಪತ್ರ ಐತೆ, ಅದಕ್ಕೆ ಬೇಕಾದಂಥ ಎಲ್ಲ ಉದ್ದಾರಗಳದಾವ, ಟ್ಯಾಕ್ಸ್ ಕಟ್ಟಿರೋಂಥ ಪುರಾವೆಗಳದಾವ, ನೀವು ಯಾಕೆ ಇದು ಮಾಡ್ತೀರಿ? ನಾನಿರೋವರೆಗೆ ನೀವು ಯಾವತ್ತೂ ಭಯಪಡ್ಬೋದು ಅಂತ ಹೇಳಿದ್ದಾರೆ ನಮ್ಮ ಸಾಹೇಬ್ರು. ಆದ ಕಾರಣ ನಾವೇನು ಹೇಳ್ತೀವಿ, ನಿಮ್ಮ ವೈಯಕ್ತಿಕ ಏನಾದರೂ ಇದ್ದರೆ ಊರಲ್ಲಿ ಇದು ಮಾಡಿರಿ ದಯವಿಟ್ಟು. ಯಾಕಂದ್ರೆ ಈಗ ಅವರೊಬ್ಬರು ನೌಕರಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಗಂಡು ಮಕ್ಕಳಿಲ್ಲ, ಇರೋದೇ ಎಲ್ಲರೂ ಹೆಣ್ಮಕ್ಳು. ಅವ್ರವ್ರೆಲ್ಲ ಅವ್ರ ಮನೆಗೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಯಾರೂ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿಸ್ತಾ ಇದ್ದಾರೆ ನೀವು. ಮತ್ತು ಇನ್ನೊಂದು ದಯವಿಟ್ಟು ಅದು ಈ ಜಾತಿ ನಿಂದನೆ ಪಾತ್ರದಿಂದ ಇದರಲ್ಲಿ ಬರೋದೇ ಇಲ್ಲ ನಿಮ್ಮ ವೈಯಕ್ತಿಕವಾಗಿ. ಯಾಕಂದ್ರೆ ನಾವು ಯಾರು ಎಲ್ಲರೂ ಸಮಾನರು ಇಲ್ಲೇ ಈ ಜಗತ್ತಿನಲ್ಲಿ. ಏನಂದ್ರೆ ಎಲ್ಲರೂ ಸಮಾನರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ, ಎಲ್ಲರಿಗೂ ಹೋರಾಟ ಮಾಡೋಂಥ ಕೊಟ್ಟಿದ್ದಾನ, ಏನು ಮಾತಾಡೋಂಥ ಕೊಟ್ಟಿದ್ದಾನ, ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಎಲ್ಲರಿಗೂ. ಇಲ್ಲಿ ಯಾರು ಮೇಲು ಕೀಳು ಅನ್ನೋ ಭಾವನೆ ಇಲ್ಲ ಅವರಲ್ಲಿ. ಯಾರು ಯಾವುದೇ ಇಲ್ಲ. ಅಮೀನಪ್ಪ ಅವ್ರದ್ದು ಮತ್ತು ಏನಾದರೂ ಸಮನ್ ಕೊಟ್ಟಿದ್ರೆ ಅವರು ಊರಲ್ಲಿ ತಮ್ಮ ವೈಯಕ್ತಿಕವಾಗಿ ವಿಚಾರ ಮಾಡಬೇಕು. ಈಗ ಅದು ಸರ್ಕಾರದ ಅಂತಂದು ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಏನಾದರೂ ಪುರಾವೆಗಳಿದ್ರು ತಂದು ತೋರಿಸಿದ್ರೆ ಅದಕ್ಕೆ ಮುಂದಾದ ಸರ್ಕಾರ ಅದಕ್ಕೆ ಏನಾದರೂ ಕ್ರಮ ಕೈಗೊಳ್ತಿತ್ತು. ಬಟ್ ಹೈಕೋರ್ಟ್ನೇ ಇದು ಮಾಡಿದೆ, ಹೈಕೋರ್ಟ್ನೇ ಅದನ್ನು ಕೇಸ್ ಡಿಸ್ಪೋಸ್ ಮಾಡಿದೆ. ಅದಕ್ಕೆ ತಕ್ಕಂಥ ಸಾಕ್ಷಿಗಳು ಸಹಿತ ಇಲ್ಲೇ ಇದಾವೆ ನಿಮ್ಮ ಕಣ್ಣು ಮುಂದೆನ.
ಎಲ್ಲ ಏನಿದೆ ಎಲ್ಲದು ಒಂದು ತಿಂಗಳವರೆಗೂ ಎಲ್ಲ ಕಾದಿದ್ದು ಆರ್ಡರ್ ಸಹಿತ ಇದೆ ಅದು. ನಿಮ್ಗೆ ಆರ್ಡರ್ ಬೇಕಾದ್ರೆ ತೋರಿಸ್ತೀನಿ, ಅದೇನಿಲ್ಲ. ಹೈಕೋರ್ಟ್ನ ಅವರೇ ಹೋಗಿ ಮಾಡಿದ್ದಾರೆ. ನಾವು ಮತ್ತೆ ಯಾರು ಈಗ ನಾವು ಪತ್ರಿಕೆ ಯಾಕೆ ನಾವು ಇಷ್ಟೆಲ್ಲ ಬಂದು ಇದನ್ನು ತೋರಿಸ್ತಾ ಇದೀವಿ ಅಂದ್ರೆ ಎಲ್ಲವನ್ನು ಓರಲ್ ಆಗಿ ಅವರಾಗೆ ತಾವು ನಿನ್ನ ಖುದ್ದಾಗಿ ಕರೆದು ಕಾಸಿ ಈ ಥರ ಅಕ್ರಮವಾಗಿ ನಡೆದೈತೆ ಅಂತ ಅಂದು ಹೇಳಿ ಅದು ಮತ್ತೆ ಸೋಮನಗೌಡರ ಹೆಸರು ತೊಗೊಂಡು ಮಾಡಿದಾದ್ರಿಂದ ನಾವು ಇವತ್ತು ಅವರಿಗೆ ಎಲ್ಲ ಈಗ ಜನರಿಗೆ ಅವರಿಗೆ ಮಾನಸಿಕವಾಗಿ ಕುಗ್ಗಿಬಿಟ್ಟಿದ್ದಾರೆ ಅವರು. ಯಾಕಂದ್ರೆ ನಮ್ಮದು ಮನೆ ಮರ್ಯಾದೆ, ಯಾಕಂದ್ರೆ ಒಬ್ರದ್ದು ಒಂದು ಮರ್ಯಾದೆ ಅನ್ನೋದು ಎಷ್ಟು ಇರ್ತದೆ ಅಂದ್ರೆ ಕಿಂಚಿತ್ ಕಾಳಷ್ಟು ಇರ್ತದೆ ಅಂತ. ಹಂಗಾಗಿ ನಾವೆಲ್ಲ ನಮ್ಮ ರೊಕ್ಕ ಕೊಟ್ಟು ನಾವು ಸಾಹೇಬರು ಕೊಟ್ಟಿರೋದಂಥ ಒಂದು ಆಶ್ರಯ ಯೋಜನೆ ಮನೆಯೊಳಗೆ ಅದನ್ನು ಕಟ್ಸ್ಕೊಂಡು ಒಳ್ಳೆ ಮಾಡ್ತಾ ಇದ್ದೀವಿ. ನಮಗೆ ಈ ಥರ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಅವ್ರಿಗೆ ಮಾನಸಿಕವಾಗಿ ಇದಾಗೈತಿ, ಭಾಳ ಮಾನನಷ್ಟ ಆಗಿದೆ ಅವ್ರಿಗೆ. ಅವ್ರ ಮುಂದೊಂದಿನ ಮಾನನಷ್ಟ ಮೊಕದ್ದಮೆ ಕೇಸ್ ಹುಡಿದ್ರು ಹುಡ್ಬೋದು. ಯಾಕಂದ್ರೆ ಈಗ ಅವ್ರಿಗೆ ಮನಸ್ಥಿತಿ ಆ ಥರ ಆಗಿಬಿಟ್ಟಿದೆ ಅವರಲ್ಲಿ. ಇನ್ನೂವರೆಗೆ ಅದು ಒಂದೂ ಹೇಳಿಕೆ ಕೊಟ್ಟಿದ್ದಿಲ್ಲ ಅವರು. ಸ್ವತಃ ನಾವೇ ಕರೆದು ಕಾಸಿ ಹಿಂಗೆ ಈಗ ಅವ್ರು ಕೊಟ್ಟಿದ್ದಾರೆ ಅಂದ್ರೆ ಜನರಿಗೆ ಗೊತ್ತಾಗಬೇಕು. ಈಗ ಅವ್ರು ತಪ್ಪು ಸರಿನಾ ಅವ್ರು ಕೊಟ್ಟಿದ್ದಾರೆ, ನಮ್ಮ ತಪ್ಪು ಸರಿನಾ ನಾವು ತೋರಿಸ್ಬೇಕಾಗೈತೆ. ನಮ್ಮಲ್ಲಿರೋಂಥ ಎಲ್ಲ ದಾಖಲೆಗಳನ್ನು ನಿಮಗೊಂದು ಜೆರಾಕ್ಸ್ ಪ್ರತಿಯನ್ನು ಕೊಡ್ತೀವಿ. ನೀವು ಅದನ್ನು ಕೂಲಂಕುಷವಾಗಿ ಪರಿಗಣಿಸಿ ದಯವಿಟ್ಟು ಸೋಮನಗೌಡರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತಂದು ಮಾಧ್ಯಮ ಮಿತ್ರರಲ್ಲಿ ಮತ್ತು ಮಾನ್ಯ ನಮ್ಮ ಜಿಲ್ಲಾ ಪಂಚಾಯತ್ ಶಿವ ಸಾಹೇಬರಲ್ಲಿ ಆಯ್ತು, ಮಾನ್ಯ ನಮ್ಮ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಲ್ಲಿ ಆಯ್ತು ಮತ್ತು ಪಿ ಡಿ ಒ ಸಾಹೇಬರಲ್ಲಿ ಆಯ್ತು, ಮೊನ್ನೆ ನಮ್ಮ ಶಾಸಕರು ನಮ್ಮ ನೆಚ್ಚಿನ ಶಾಸಕರಾದ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ಪನವರಲ್ಲಿ ಆಯ್ತು ಮನವಿ ಮಾಡಿಕೊಳ್ತೇವೆ. ದಯವಿಟ್ಟು ಅವ್ರಿಗೆ ಒಂದು ನ್ಯಾಯ ಒದಗಿಸಿಕೊಡ್ರಿ. ಯಾಕಂದ್ರೆ ಇದ್ದಂಥ ಎಲ್ಲದೂ ರಿಯಾಲಿಟಿ ನೀವು ಮುಂದೆ ತೋರಿಸಿದ್ದೇವೆ, ಅದನ್ನು ನಿಮಗೂ ಕೊಡ್ತೀವಿ ಒಂದು ಜೆರಾಕ್ಸ್ ಪ್ರತಿ. ಅದನ್ನ ಇಟ್ಕೊಂಡು ತಾವುಗಳು ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾನು ಮಾತು ಮುಗಿಸ್ತೇನೆ.